ಅಸಮರ್ಪಕ ವಿದ್ಯುತ್ ಪೂರೈಕೆ ಬೆಸ್ಕಾಂ ವಿರುದ್ಧ ರೈತರ ಆಕ್ರೋಶ. ಯಾರ ಜೊತೆಗೆ ಫೋನ್ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂತಾರೆ ಬಿಟ್ರೆ ಮೂಗ ನಿಂತ್ಕೊಂಡು ಫೋನ್ ಮಾತಾಡ್ಕೊಂಡು ನಮ್ಮಂತ 3 ಜನ ಹೋಗಿ ಕೇಳಿರೋ ಅದಕ್ಕೆ ರೆಸ್ಪಾನ್ಸು ಇಲ್ಲ, ಕಿವಿ ಕೇಳಿಸೋದು ಇಲ್ಲ, ಏನಕ್ಕೂ ಬೇಡ. ಎಲ್ಲ ಬಂಡವಾಳ ಹಾಕಿ ಬಂದೀಗ ನೀರಿಲ್ದಾನ ಒಣಗಿಸ್ಕೊಂಡು ಎಲ್ಲ ವಿಷ ಕೊಟ್ಟು ಸಾಯೋದು ಒಂದೇ ಬಾಕಿ. ಕರೆಂಟ್ ಇಲ್ಲದೆ ಬಿಸಿಲಿನ ತಾಪಕ್ಕೆ ಒಣಗಿ ಹೋಗ್ತಾರೋ ಬೆಳೆಗಳು. ಆಫೀಸರ್ ಮಾತಾಡೋ ಒಂದು ಇದೇ ಇಲ್ಲ. ಸುಮ್ಮನೆ ಏನ್ರಿ 1,000 ಗಿಡ ಅಡಿಕೆಗಳು ಹೋಗಿದಾವ ನಮ್ಮ ಇವರು. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಮಂಗನಹಳ್ಳಿ ಗ್ರಾಮಕ್ಕೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡದೆ ಬೆಸ್ಕಾಂ ನಿರ್ಲಕ್ಷ್ಯ ತೋರ್ತಾ ಇದೆ ಎಂದು ಬೆಸ್ಕಾಂ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಬೇಸಿಗೆ ಆರಂಭವಾಗ್ತಾ ಇದ್ದು ಶಿರಾ ತಾಲೂಕಿನ ಬಿಸಿಲಿನ ತಾಪದಿಂದ ಬೆಳೆಗಳನ್ನ ರಕ್ಷಣೆ ಮಾಡಿಕೊಳ್ಳುವುದೇ ರೈತರಿಗೆ ದೊಡ್ಡ ಸವಾಲಾಗಿದೆ. ಬೆಳೆಗಳನ್ನ ಉಳಿಸಿಕೊಳ್ಳಲು ರೈತರು ಬೋರ್ವೆಲ್ಗಳ ಮೊರೆ ಹೋಗ್ತಿದ್ದಾರೆ. ಆದರೆ ಬೆಳೆಗಳಿಗೆ ನೀರನ್ನ ಬಿಡೋಣ ಅಂದ್ರೆ ಸಮರ್ಪಕವಾಗಿ ಕರೆಂಟ್ ಕೂಡ ಇಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಮೊನ್ನೆ ನನ್ನ ಮಗಂಗೆ ಇವೆ ಒಳಗೆ ಹುಳ ಹೋಗೈತೆ. ಯಾರು ಸ್ವಾಮಿ ಹಾಕ್ತಾರೆ ದಿಕ್ಕು? ಇವ್ರು ಹಾಕ್ತಾರ ಬಂದು? ಅಲ್ಲ ಎಸ್ ರಮೇಶ್ ಕುಮಾರ್ ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ? ಅವರು ಈಗ ಬರುತ್ತೆ ಆಗ ಬರುತ್ತೆ. ರಮೇಶ್ ಅವ್ರು ನಾವು ಹೋಗಿ ಮುಕ್ತವಾಗಿ ನಮ್ಗೆ ಇಂತ ಪ್ರಾಬ್ಲಮ್ ಆಗ್ತಾ ಇದೆ, ಇಂತ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಗೆ ಕರೆಂಟ್ ಇಲ್ಲ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಯಾರ ಜೊತೆಗೆ ಫೋನ್ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂತಾರೆ ಬಿಟ್ರೆ ಮೂಗ ನಿಂತ್ಕೊಂಡು ಫೋನ್ ಮಾತಾಡ್ಕೊಂಡು ನಮ್ಮಂತ 3 ಜನ ಹೋಗಿ ಕೇಳಿರೋ ಅದಕ್ಕೆ ರೆಸ್ಪಾನ್ಸು ಇಲ್ಲ, ಕಿವಿ ಕೇಳಿಸೋದು ಇಲ್ಲ, ಏನಕ್ಕೂ ಬೇಡ. ಎಲ್ಲ ಬಂಡವಾಳ ಹಾಕಿ ಬಂದೀಗ ನೀರಿಲ್ದಾನ ಒಣಗಿಸ್ಕೊಂಡು ಎಲ್ಲ ವಿಷ ಕೊಟ್ಟು ಸಾಯೋದು ಒಂದೇ ಬಾಕಿ ಇರೋದು. ಸಮರ್ಪಕವಾಗಿ ರೈತರಿಗೆ ವಿದ್ಯುತ್ ಪೂರೈಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಬೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಕರೆಂಟ್ ಪೂರೈಕೆ ಮಾಡುವಂತೆ ಆಗ್ರಹಿಸಿರುವುದರಿಂದ ರೊಚ್ಚಿಗೆದ್ದ ಅನ್ನದಾತರು ಬುಕ್ಕಾಪಟ್ಟಣ ಬೆಸ್ಕಾಂ ಕಚೇರಿಗೆ ನೂರಾರು ರೈತರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಅಧಿಕಾರಿಗಳಿಗೆ ರೈತರು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು. ಬರಗಾಲದಿಂದ ನಮ್ಮ ಬದುಕು ಮೂರಾಬಟ್ಟೆಯಾಗಿದೆ. ಈ ನಡುವೆ ವಿದ್ಯುತ್ ಕಟ್ ಮಾಡಿ ರೈತರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ಎಂದು ರೈತರು ಕಿಡಿಕಾರಿದ್ದಾರೆ. ಸರ್ ನೈಟ್ ಹೊತ್ತು 12 ಗಂಟೆಗೆ ದಿನಾನ ನಾವು ಹೋಗಿ ಅಲ್ಲಿ ತೋಟದಾಗೆ ಕಾಯ್ಕೊಂಡು ಕೂತ್ಕೊಂಡು ಕರೆಂಟ್ ಕೊಡ್ತೀವಿ ಅಂತಾರೆ. ಅದು 5 ನಿಮಿಷ ಕೊಡ್ತಲ್ಲಿ ಟ್ರಿಪ್ ಆಗ್ತಾ ಇದೆ, ಲೈನು ಕರೆಕ್ಟಾಗಿ ಕೊಡ್ತಿಲ್ಲ. ಇಲ್ಲಿ ಕರೆಕ್ಟಾಗಿ ತಿಂಗಳಿಂದ ನಮ್ಮ ತೋಟಗಳೆಲ್ಲ ಒಣಗೋಗಿದೆ. ಅವರು ದಿನ ಅವರು ಎಡಬಲಿ ಆಫೀಸ್ನವ್ರಿಗೆ ಫೋನ್ ಮಾಡಿದ್ರೆ, ಅವರು ಬೆಳಿಗ್ಗೆ ಅವರು ಎಸ್ಒಗೆ ಫೋನ್ ಮಾಡಿದ್ರೆ ಬೆಳಿಗ್ಗೆ ಲೈನ್ ಮ್ಯಾನ್ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಕಳ್ಸಿದ್ರೆ ಅವ್ರು ಬರೋದಿಲ್ಲ ಸರ್. ಒಂದ್ ದಿವಸನೂ ಬತ್ತಿಲ್ಲ. ನಮ್ಗೆ ಇದನ್ನ ಆದಷ್ಟು MLA MP ಒಂದ್ ಸ್ವಲ್ಪ ಬಗೆಹರಿಸಂಗ್ ಕೊಡ್ಬೇಕು. ನಮ್ಗೆ ಬಹಳ ಕರೆಂಟ್ ಇಂದ ಸಮಸ್ಯೆ ಆಗಿದೆ ನಮ್ಗೆ. ಇನ್ನು ಕಂಬದಹಳ್ಳಿ ರಸ್ತೆ ಬದಿಯಲ್ಲಿ ಜಮೀನು ಇದ್ದು ಅದಕ್ಕೆ ವಿದ್ಯುತ್ ಪೂರೈಕೆ ಮಾಡಲು ನಮ್ಮ ಮಂಗನಹಳ್ಳಿ ಭಾಗಕ್ಕೆ ಕಡಿತ ಮಾಡ್ತಾರೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕೆಲ ಬೆಳೆಗಳು ಫಸಲಿಗೆ ಬಂದಿದ್ದು ಈ ವೇಳೆ ಕರೆಂಟ್ ಕಟ್ ಮಾಡ್ತಾ ಇದ್ದು ರೈತರಿಗೆ ಬೆಸ್ಕಾಂ ಬರೆ ಹಾಕಿದೆ ಎಂದು ಕಿಡಿಕಾರಿದ್ರು. ಗಿಡ ಪೂರ್ತಿ ಒಣಗೋಗಿದೆ ಸರ್. ನಮ್ಮ ದಿನಕ್ಕೆ ಎಷ್ಟು ಗಂಟೆ ಕೊಡ್ತಾರೆ ಸರ್? ದಿನಕ್ಕೆ 1 ಅವರ್ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಹೇಳ್ತಾರೆ, 10 ನಿಮಿಷ ಕೊಟ್ಮೇಲೆ ಕರೆಂಟೇ ನಮಗೆ ಕೊಡ್ತಿಲ್ಲ ಟೋಟಲ್ ಆಗಿ. MLA ಅಂತೂ ರೆಸ್ಪಾನ್ಸೇ ಮಾಡ್ತಿಲ್ಲ. ಸುರೇಶ್ ಬಾಬು ರೆಸ್ಪಾನ್ಸ್ ಇಲ್ಲ. ಫೋನ್ ಮಾಡಿ ನಾನು ಇಲ್ಲಿದ್ದೀನಿ ಅಂದ್ರೆ ಇವತ್ತು ಫೋನ್ ಮಾಡಿದಿರು, ಅವರು ರೆಸ್ಪಾನ್ಸ್ ಇಲ್ಲ. ಅವ್ರು ನಮ್ಗೆ ಕೇಳಿದ್ರೆ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಬರೀ ಫೋನ್ ಎತ್ತುತ್ತಾ ಇಲ್ಲ ಅವರು. ಇವರು ಲೈನ್ ಮ್ಯಾನ್ ಗಳು ನೋಡಿದ್ರೆ ಒಬ್ರು ಫೋನ್ ಎತ್ತದೇ ಇಲ್ಲ ನಮ್ಮವು. ಬಿಲ್ಕುಲ್ ಇವ್ರು ಎಸ್ಬೋದು ಸ್ವಿಚ್ ಆಫ್, ಲೈನ್ ಮ್ಯಾನ್ದು ಸ್ವಿಚ್ ಆಫ್. ಅದು ಇವಾಗ ಗಲಾಟೆ ಮಾಡೋದು ಈಗ ಒಂದು 10 ನಿಮಿಷ ಕೊಟ್ಟಿದ್ದಾರೆ ಸರ್. ನಮಗೆ ಕರೆಂಟ್ ಬಹಳ ತೊಂದರೆ ಆಗಿದೆ ನಮಗೆ ಕರೆಂಟ್ ಇಂದು. ನಾವು ಮಂಗನಹಳ್ಳಿ ಗ್ರಾಮಸ್ಥರು ಇವತ್ತು ಎಲ್ಲರೂ ಇಲ್ಲಿ ಸೇರಿದೀವಿ. ರೈತರು ಮಂಗನಹಳ್ಳಿಲಿ ಸುತ್ತಮುತ್ತ ನಮ್ಮ ಬುಕ್ಕಾಪಟ್ಟಣ ಹೋಬಳಿಲಿ ಎಲ್ಲೂ ಕೂಡ 10 ನಿಮಿಷ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಇದಕ್ಕೆ ಮೇನ್ ಪ್ರಾಬ್ಲಮ್ಮು ಎಸ್ಒ ಯಾರೋ ಹೊಸಬ್ರನ್ನ ಹಾಕಿದ್ದಾರೆ. ಆ ವ್ಯಕ್ತಿಗೆ ಲೈನ್ ಅಂದ್ರೆ ಏನು ಗೊತ್ತಿಲ್ಲ, ಯಾವುದೇ ಇದಿಲ್ಲ, ಅನುಭವ ಇಲ್ಲ ಆ ವ್ಯಕ್ತಿಗೆ. ಅಂತ ವ್ಯಕ್ತಿ ಇಲ್ಲಿ ಹಾಕಿರೋದ್ರಿಂದ ನೋಡಿ ಎಷ್ಟು ಜನ ರೈತರಿಗೆ ಇಲ್ಲಿ ತೋಟಗಳೆಲ್ಲ ಒಣಗ್ತಾ ಇದೆ. 1 ತಿಂಗಳಿಂದ 10 ನಿಮಿಷ ಮಾತ್ರ ಕರೆಂಟ್ ಕೊಡ್ತಿದ್ದಾರೆ. 10 ನಿಮಿಷಕ್ಕೆ ಮತ್ತೆ ಟ್ರಿಪ್ ಆಗುತ್ತೆ. ಇಲ್ಲಿ ಯಾವುದೇ ಟೈಮಿಂಗ್ಸ್ ಇಲ್ಲ. ಮತ್ತೆ ಇದನ್ನ MLA ಗಮನಕ್ಕೆ ನಾವು ಎಷ್ಟೇ ತಂದ್ರು ಕೂಡ ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ದೊಡ್ಡಾಲ್ಮಾಡು ತಾಂಡ ಇದೆ, ಇಲ್ಲಿ ಒಂದು KEB ಅಪ್ರೂವ್ಗೆ AW ಅವರು ಕೊಟ್ಟಿದ್ದಾರೆ. 6 ವರ್ಷದ ಮೇಲಾಗಿದೆ. ಇಲ್ಲಿನವರೆಗೂ ಸಬ್ KEBಗೆ ಇಲ್ಲಿನವರೆಗೂ MLA ಸಾಹೇಬರು ಏನು ಮಾಡ್ಕೊಟ್ಟಿಲ್ಲ ನಮ್ಗೆ. ದಯವಿಟ್ಟು ನೀವು ಈ TV ಮುಖಾಂತರ ನಮ್ಮ ಮಂಗನಹಳ್ಳಿ ಗ್ರಾಮಸ್ಥರು, ಬುಕ್ಕಾಪಟ್ಟಣ ಹೋಬಳಿ ಎಲ್ಲಾ ಗ್ರಾಮಸ್ಥರು ವಿನಂತಿ ಮಾಡ್ತಿದೀವಿ, ಎಸ್ಒ ನಮಗೆ ಇಮಿಡಿಯೇಟ್ ಚೇಂಜ್ ಆಗಬೇಕು. ಪ್ರತಿಭಟನೆ ಕಾವೇರ್ತಿದ್ದಂತೆ ಪೊಲೀಸರು ಮಧ್ಯ ಪ್ರವೇಶಿಸಿ ರೈತರನ್ನ ಸಮಾಧಾನಪಡಿಸಿ ಉನ್ನತ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ತೀರ್ಮಾನಿಸುವ ಭರವಸೆಯನ್ನ ನೀಡಿದ್ರು. ಪೊಲೀಸರು ಭರವಸೆ ಬೆನ್ನಲ್ಲೇ ರೈತರು ಪ್ರತಿಭಟನೆ ವಾಪಸ್ ಪಡೆದುಕೊಂಡ್ರು. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.